ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಗಡಿನಾಡು ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಹಾಗೂ ಬಸ್ ಡ್ರೈವರ ಮುಖಕ್ಕೆ ಮಸಿ ಬಳಿದು ದೌರ್ಜನ್ಯವನ್ನು ಎಸಗಿರುವಂಥ MES ಪುಂಡರ ವಿರುದ್ಧ ನಾಳೆ ಮಾರ್ಚ್ 22 ವಾಟಾಳ್ ನಾಗರಾಜ್ ಸರ್ ಹಾಗೂ ಸಾರಾ ಗೋವಿಂದ್ರವರ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರ ಸಂಯೋಗದಲ್ಲಿ ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ನೀಡಿದ್ದಾರೆ. ಇದಕ್ಕೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪೂರ್ಣವಾದ ಬೆಂಬಲವನ್ನು ಘೋಷಣೆಯನ್ನು ಮಾಡ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಅವರವರ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡ್ಕೋಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಸುಮಾರು 30-40 ವರ್ಷಗಳಿಂದ ಈ ರೀತಿ ದೌರ್ಜನ್ಯವನ್ನು ಗಡಿನಾಡಿನಲ್ಲಿ ಅಕ್ಕಪಕ್ಕ ರಾಜ್ಯದ ಪುಂಡರು ಎಸಗ್ತಾ ಬಂದಿದ್ದಾರೆ. ಇದರ ವಿರುದ್ಧವಾಗಿ ಸುಮಾರು ಹೋರಾಟಗಳಾದರೂ ಕೂಡ ಯಾವುದೇ ರೀತಿ ಪ್ರಯೋಜನಗಳು ಬಂದಿಲ್ಲ. ಕರ್ನಾಟಕ ಸರ್ಕಾರ ಕೂಡ ಯಾವುದೇ ರೀತಿ ಕಠಿಣ ಕ್ರಮವನ್ನು ಕೈಗೊಂಡಿಲ್ಲ. ಈ ಒಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜನಪ್ರಿಯ ಶಾಸಕರಿಗೆ ಹಾಗೂ ನಾಯಕರಿಗೆ ಒತ್ತಾಯ ಮಾಡೋದೇನೆಂದರೆ, ಅವರು ಈ ಅಧಿವೇಶನದಲ್ಲಿ ಈ ಕನ್ನಡಿಗರೇ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು, ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು, ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಮಾಡ್ತಿರುವಂಥ ಪುಂಡರಿಗೆ ಒಂದು ಕಠಿಣ ಕ್ರಮವನ್ನು ವಿಧಿಸೋಕ್ಕೆ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಹಾಗೂ ನಮ್ಮದು ಅಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಎರಡೂ ಕೂಡ ಅಖಂಡ ಭಾರತ ಒಕ್ಕೂಟಕ್ಕೆ ಸೇರಿರುವಂಥದ್ದು. ನಮ್ಮ ನೆಲ ಬಲ ಅಂದರೆ ಜಲಕ್ಕೆ ನಾವು ಕೂಡ ಅವರಿಗೆ ಗೌರವವನ್ನು ನೀಡ್ತೇವೆ. ಅವರು ಕೂಡ ನಮ್ಮ ಭಾಷೆ, ನೆಲ, ಜಲಕ್ಕೆ ಗೌರವವನ್ನು ನೀಡಬೇಕು. ಅಂದಿನ ಮಹಾನ್ ಹೋರಾಟಗಾರರು, ಮಹಾನ್ ಹಿಂದೂ ಹೋರಾಟಗಾರರಾದ ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ನಮ್ಮ ಅಖಂಡ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕನಸನ್ನು ಕಂಡಿದ್ದರು. ಇದಕ್ಕೆ ನಮ್ಮ ಕರ್ನಾಟಕದ ಮಹಾರಾಜರು ಕೂಡ ಬೆಂಬಲಕ್ಕೆ ನಿಂತರು. ಅವರ ಕಷ್ಟಕ್ಕೆ ಸಂದರ್ಭದಲ್ಲೂ ಕೂಡ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅವರು ಕೂಡ ನೆರವಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಅಷ್ಟೊಂದು ಅಣ್ಣ ತಂಗಿ ಅಂತ ಅವಿನಾಭಾವ ಸಂಬಂಧ ಇದ್ದ ಅಕ್ಕಪಕ್ಕ ರಾಜ್ಯದಲ್ಲಿ ಇವತ್ತು ಶತ್ರು ಎಂಬ ಬಿತ್ತನೆ ಬಿದ್ದಿದೆ. ಇದೊಂದು ಕೇಳಿ ತುಂಬ ಬೇಸರ ಸಂಗತಿಯಾಗಿದೆ. ದಯವಿಟ್ಟು ಈ ಎರಡು ರಾಜ್ಯಗಳ ನಡುವೆ ಶತ್ರುಘ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಹರಿಸಬೇಕು. ಎರಡು ರಾಜ್ಯಗಳ ನಡುವೆ ಆಗ್ತಿರುವಂಥ ವಿರೋಧವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಸ್ಥಿತಿ ವಹಿಸಿ ಈ ಎರಡು ವಿವಾದವನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ 200-300 ಜನ ವಿದ್ಯಾರ್ಥಿಗಳು ಸೇರುವಂಥ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ರಾಜ್ಯ ಘಟಕದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ.